ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸಿಂಪಲ್ ಆಗಿರುವಂತ ಒಂದು ಕುಲ್ಫಿ ರೆಸಿಪಿ ನೋಡೋಣ. ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ರೆಸಿಪಿ ಇದು. ತುಂಬಾ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ. ಹೇಗಿದ್ರು ಇವಾಗ ಮತ್ತೆ ಆ ಕೈಂಡ್ ಆಫ್ ಲಾಕ್ಡೌನ್ ಆಗಿದೆ. ಸೊ ಎಲ್ಲೂ ಕೂಡ ಐಸ್ ಕ್ರೀಮ್ ಆಗಲಿ ಜ್ಯೂಸಸ್ ಆಗಲಿ ಸಿಗೋದಿಲ್ಲ. ಅದಕ್ಕಾಗಿ ತುಂಬಾನೇ ಸಿಂಪಲ್ ಆಗಿ ಒಂದು ಬೇಸಿಕ್ ಕುಲ್ಫಿನ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮಾಡಕ್ ಸಿಂಪಲ್ ಆದ್ರೂ ಟೇಸ್ಟ್ ಮಾತ್ರ ಸಖತ್ ಅಲ್ಟಿಮೇಟ್ ಆಗಿರುತ್ತೆ ಮಾತ್ರ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇ ಬಂದು ನನಗೆ ಕಮೆಂಟ್ ಮಾಡಿ ಹೇಳ್ತಿರೋ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ. ಈ ಕುಲ್ಫಿನ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ನ ಯೂಸ್ ಮಾಡ್ದಿರಾ ಕೇವಲ ಹಾಲು ಮತ್ತೆ ಬಾದಾಮ್ ಪೌಡರ್ ಇಂದ ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಇರುವಂತಹ ಎಲ್ಲಾ ವಿಡಿಯೋಸ್ನು ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಯಿತು ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ಸಖತ್ ಈಸಿ ಮತ್ತೆ ತುಂಬಾನೇ ಟೇಸ್ಟಿ ಆಗಿರುವಂಥ ಒಂದು ಕುಲ್ಫಿ ವಿಡಿಯೋ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡಿದ್ದೀನಿ. ಇದ್ರ ಬದಲಿಗೆ ನೀವು ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಯಾವುದಾದ್ರೂ ಕೂಡ ತೊಗೋಬೋದು. ಮತ್ತು ಇದೇ ತೊಗೋಬೇಕು ಅಂತ ಏನಿಲ್ಲ, ಮಾಮೂಲಿ ಹಾಲು ಕೂಡ ತೊಗೋಬೋದು. ಬಟ್ ಇದರಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಕುಲ್ಫಿ. ಯಾಕಂದರೆ ಕ್ರೀಮ್ ಎಲ್ಲ ಹಾಗೇ ಇರುತ್ತಲ್ವ, ತೆಗ್ದಿರೋದಿಲ್ಲ ಇದರಲ್ಲಿ. ಟೋನ್ಡ್ ಮಿಲ್ಕ್ ಅಲ್ಲ ಅಲ್ವಾ ಇದು, ಅದಕ್ಕಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಸೊ ಇಲ್ಲಿ ಅರ್ಧ ಲೀಟ್ರು ನಾನು ಫುಲ್ ಕ್ರೀಮ್ ಮಿಲ್ಕ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು 1/4 ಲೀಟ್ರು ಮಾಮೂಲಿ ನಂದಿನಿ ಹಾಲು ಬರುತ್ತಲ್ವ, ಅದನ್ನೇ ಹಾಕ್ಕೊಂಡಿದ್ದೀನಿ. ಇನ್ ಟೋಟಲ್ 3/4 ಲೀಟ್ರು ಹಾಲು ಹಾಕ್ಕೊಂಡಿದ್ದೀನಿ. ಎರಡು ಬೇರೆ ಬೇರೆ ಹಾಕೋಬೇಕು ಅಂತ ಏನಿಲ್ಲ, ಮನೆಯಲ್ಲಿ ಇದ್ದಿದ್ದು ಎರಡು ಬೇರೆ ಬೇರೆ ಹಾಲಿತ್ತು, ಅದಕ್ಕಾಗಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವ್ದು ಹಾಕ್ಕೊಂಡ್ರೂ ಕೂಡ ತಪ್ಪಿಲ್ಲ. ಈ ಹಾಲು ಸ್ವಲ್ಪ ಕಾದು ಒಂದು ಕುದಿ ಬರಲಿ, ಆದಷ್ಟು ಕೆನೆ ಕಟ್ಟದಲ್ಲೇ ಇರೋ ಥರ ನೋಡ್ಕೊಳ್ಳಿ. ಆವಾಗವಾಗ ಕೆನೆ ಕಟ್ಟಿದಾಗ ಅದನ್ನು ತೆಗ್ದಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದನೇ ತುಂಬಾ ಒಳ್ಳೆ ಟೇಸ್ಟ್ ಬರೋದು. ಅದಕ್ಕಾಗಿ ಹಾಲು ಜೊತೆ ಒಂದು ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಕೊತಾ ಇರಿ. ಒಂದು ಕುದಿ ಬಂದಮೇಲೆ ಇದಕ್ಕೆ ನಾನಿವಾಗ MTRದು ಬಾದಾಮ್ ಡ್ರಿಂಕ್ ಮಿಕ್ಸ್ ಹಾಕ್ತಾಯಿದ್ದೀನಿ. ಇದು ಒಂದು ಪ್ಯಾಕೆಟ್ಗೆ ಜಸ್ಟ್ 5 ರೂಪಾಯಿ ಅಷ್ಟೇ. ಎಲ್ಲ ದಿನಸಿ ಅಂಗಡಿಗಳಲ್ಲಿ ಕೂಡ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ. ಮತ್ತು MTRದೇ ಆಗಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಕಂಪ್ನಿದು ಸಿಗುತ್ತೋ ಆ ಕಂಪ್ನಿದು ನೀವು ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಬಾದಾಮ್ ಪೌಡ್ರ್ ಹಾಕ್ಕೊಂಡ್ರಾಯ್ತು. ಇಲ್ಲಿ ನಾನು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ 5 ರೂಪಾಯಿದು. ಅರ್ಧ ಲೀಟ್ರಿಗೆ 1 ಪ್ಯಾಕೆಟ್ ಆ ಥರ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು 5 ದೊಡ್ಡ ಚಮಚದಷ್ಟು ಸಕ್ಕರೆನ ಹಾಕ್ಕೋತಾ ಇದ್ದೀನಿ. ಇದೆರಡನ್ನೂ ಹಾಕಿದ ನಂತರ ಇದೊಂದು 5 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆಂದ ಕುದಿಸ್ಕೋಬೇಕಿದನ್ನು. ಎಷ್ಟು ಕುದಿಯುತ್ತೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಯಾಕಂದರೆ ಕುದ್ದಂಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಹಾಲು, ಆವಾಗ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಅಂದರೆ ನಾವು ಹಾಕಿರೋಂಥ ಹಾಲಿನ ಕ್ವಾಂಟಿಟಿ ಅರ್ಧದಷ್ಟು ರೆಡ್ಯೂಸ್ ಆದರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಬಟ್ ಅಷ್ಟೊಂದು ಕಾಯೋಷ್ಟು ಪೇಷನ್ಸ್ ಯಾರಿಗೂ ಇರೋದಿಲ್ಲ. ಅದಕ್ಕಾಗಿ ಒಂದು 10% 20% ಆದರೂ ಅದು ಹಾಲು ರೆಡ್ಯೂಸ್ ಆಗೋವರೆಗೂ ಇದನ್ನು ಚೆಂದ ಬೇಯಿಸ್ಕೊಳ್ಳಿ. ಒಂದು ಅರ್ಧದಷ್ಟು ಬರೋವರೆಗೂ ಕಾಯೋಕ್ಕಾಗಲ್ಲ ಅನ್ನೋದಿದ್ರೆ ಒಂದು ಶಾರ್ಟ್ಕಟ್ ಕೂಡ ಯೂಸ್ ಮಾಡ್ಬೋದು. ಏನಂದರೆ ಒಂದೇ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಲೇಬೇಕಂತ ಏನಿಲ್ಲ, ಬಟ್ ಏನಂದರೆ ಕಾರ್ನ್ಫ್ಲೋರ್ ಹಾಕಿದರೆ ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ. ಅಂದರೆ ನಾವು ಅರ್ಧದಷ್ಟು ಬರೋವರೆಗೂ ಕಾಯೋಕ್ಕಾಗಲ್ಲ ಅಂದಾಗ ಈ ರೀತಿಯಾದಂಥ ಶಾರ್ಟ್ಕಟ್ಸ್ನ ನಾವು ಯೂಸ್ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಬಂದು ಬೈಂಡಿಂಗ್ ಏಜೆಂಟ್ ಥರ ಆ್ಯಕ್ಟ್ ಮಾಡುತ್ತೆ, ಅದಕ್ಕಾಗಿ ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ರೆಡಿ ಮಾಡ್ಕೊಳ್ಳೋ ಅಂಥ ಬಾದಾಮ್ ಮಿಲ್ಕ್ ಹಾಲು ಗಟ್ಟಿ ಆದರೆ ನಾವು ಫ್ರೀಝರ್ಗೆ ಇಟ್ಟಾಗ ಮಧ್ಯದಲ್ಲಿ ಐಸ್ ಕ್ರಿಸ್ಟಲ್ಸ್ ಥರ ಫಾರ್ಮ್ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಕುಲ್ಫಿ ರೆಡಿ ಆಗುತ್ತೆ, ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಕಾರ್ನ್ಫ್ಲೋರ್ನ ಡೈರೆಕ್ಟಾಗಿ ಹಾಲಿಗೆ ಹಾಕಬಾರ್ದು, ಹಂಗೆ ಹಾಕ್ಬಿಟ್ರೆ ಗಂಟು ಹಾಗೆ ಉಳ್ಕೊಬಿಡುತ್ತೆ ಹಾಲಲ್ಲಿ. ಅದಕ್ಕಾಗಿ ಸ್ವಲ್ಪ ಹಾಲನ್ನ ಕಾರ್ನ್ಫ್ಲೋರ್ಗೆ ಹಾಕ್ಕೊಂಡು ಮೊದಲು ಒಂದೊಳ್ಳೆ ಮಿಕ್ಸ್ ಮಾಡಿಕೊಂಡು ನಂತರ ಅದನ್ನು ಹಾಲಿಗೆ, ಅಂದರೆ ನಾವು ಕುದಿಸ್ಕೊಂಡಿರೋವಂಥ ಹಾಲಿಗೆ ಪೂರ್ತಿ ಹಾಕೋತಾ ಇದ್ದೀನಿ. ಮತ್ತು 2 ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಚೆಂದ ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದೊಂದು 5 ನಿಮಿಷ ಚೆಂದ ಕುದಿಲಿ. ಅಂದರೆ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕಾಗಿ ಈ ರೆಸಿಪಿನಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಹಾಲು, ಬಾದಾಮ್ ಪೌಡ್ರು ಮತ್ತು ಸಕ್ಕರೆ. ಇಷ್ಟಿದ್ರೆ ಸಾಕು, ಕುಲ್ಫಿ ರೆಡಿ ಆಗಿಬಿಡುತ್ತೆ. ಬಟ್ ನಾವು ಎಕ್ಸ್ಟ್ರಾ ಏನೇ ಆ್ಯಡ್ ಮಾಡಿಕೊಂಡ್ರು ಅದೊಳ್ಳೆ ಫ್ಲೇವರ್ ಬರಲಿ ಅಂತ ಅಷ್ಟೇ. ಏಲಕ್ಕಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಬರುತ್ತೆ, ಒಂದೊಳ್ಳೆ ಪರಿಮಳ ಬರುತ್ತೆ, ಅದಕ್ಕಾಗಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ಒಂದು 10-15 ನಿಮಿಷದಲ್ಲಿ ಈ ಕುಲ್ಫಿ ಮಿಕ್ಸ್ ರೆಡಿ ಆಗಿಬಿಡತ್ತೆ. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆ ಬಿಡ್ತಾಯಿದ್ದೀನಿ, ಯಾಕಂದರೆ ಡೈರೆಕ್ಟಾಗಿ ನಾವು ಇದನ್ನ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ, ಸ್ವಲ್ಪ ತಣ್ಣಗಾಗಲಿ. ಮತ್ತು ಕೆನೆ ಕಟ್ಟಲಿಕ್ಕಂತೂ ಬಿಡಲೇಬೇಡಿ, ಆವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಿ. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ, ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ದೊಡ್ಡ ಗ್ಲಾಸಸ್ಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸಣ್ಣ ಕಾಫಿ ಗ್ಲಾಸಸ್ ಬರುತ್ತಲ್ವ, ಅದಕ್ಕೆ ಕೂಡ ಹಾಕೋಬೋದು. ನೀವು ಅದಕ್ಕೆ ಹಾಕ್ಕೊಂಡ್ರೆ ಮಿನಿಮಮ್ ಅಂದರೆ ಒಂದು 8ರಿಂದ 10 ಕುಲ್ಫಿನಾದರೂ ಆಗುತ್ತೆ. ಹೇಗಿದ್ದರೂ ಇವಾಗ ಹೊರಗಡೆ ಹೋಗಿ ಐಸ್ ಕ್ರೀಮ್ ಎಲ್ಲ ಅಂತೂ ತರೋಕ್ಕಾಗೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಸಣ್ಣ ಗ್ಲಾಸಸ್ಗೆ ಹಾಕ್ಕೊಂಡ್ರು ಜಾಸ್ತಿ ಕುಲ್ಫಿ ಮಾಡಿಕೊಂಡ್ರೆ
ಬೆಸ್ಟ್ ಅನಿಸುತ್ತೆ. ಐಸ್ ಕ್ರೀಮ್ ಕಡ್ಡಿ ಇಟ್ಟರೆ ಈ ರೀತಿಯಾಗಿ ಕ್ರಾಸಾಗಿ ನಿಂತ್ಕೊಳ್ಳುತ್ತೆ, ಸ್ಟ್ರೈಟಾಗಿರೋದಿಲ್ಲ. ಅದಕ್ಕೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಸಣ್ಣದಾಗಿ ಪ್ಲಾಸ್ಟಿಕ್ ಕವರ್ನ ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಕಡ್ಡಿ ಇಟ್ಟಿದ್ದೀನಿ. ಸೊ ದ್ಯಾಟ್ ಸ್ವಲ್ಪ ಸ್ಟ್ರೈಟಾಗಿ ನಿಂತ್ಕೊಳ್ಳಿ ಕಡ್ಡಿ ಅಂತ ಹೇಳಿ. ಈ ರೀತಿಯಾಗಿ ಯಾಕೆ ಮಾಡ್ಕೊಳ್ಳೋದು ಅಂದರೆ ನಾವು ಫ್ರಿಜ್ನಲ್ಲಿ ಇದು ಸೆಟ್ ಆಗ್ಲಿಕ್ಕೆ ಇಟ್ಟಾಗ ಒಳಗಡೆ ಐಸ್ ಥರ ಆಗಿಬಿಡುತ್ತೆ, ಐಸ್ ಎಲ್ಲ ಕಟ್ಕೊಂಡಿರೋ ಥರ ಆಗಿಬಿಡುತ್ತೆ, ಮರಳು ಥರ ಆಗಿಬಿಡುತ್ತೆ ಕ್ಯಾಂಡಿ ಥರ. ಸೊ ನಮಗೆ ಇದು ಮರಳು ಥರ ಬೇಡ, ತುಂಬಾ ಸಾಫ್ಟಾಗಿ ಕ್ರೀಮಿಯಾಗಿ ಬಂದ್ರೇ ಕುಲ್ಫಿಗೆ ಟೇಸ್ಟ್ ಜಾಸ್ತಿ. ಅದಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಂಡಿರೋದು. ಇದು ಸೆಟ್ ಆಗಲಿಕ್ಕೆ ಫ್ರೀಝರ್ನಲ್ಲಿ ಒಂದು 6ರಿಂದ 8 ಗಂಟೆಗಳ ಕಾಲ ಇಡಬೇಕು. ಒಂದು ವೇಳೆ ನೀವು ಟೆಂಪ್ರೇಚರ್ನ ಹೈಯಲ್ಲಿ ಇಟ್ಟಿದ್ರೆ ಒಂದು 3 ಗಂಟೆ ಒಳಗಡೆ ಇದು ಸೆಟ್ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ರಾತ್ರಿ ಇದನ್ನು ಸೆಟ್ ಆಗಲಿಕ್ಕೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಇದನ್ನು ತೆಕ್ಕೊತಾ ಇದ್ದೀನಿ. ಸ್ವಲ್ಪ ನೀರಿನಲ್ಲಿ ಈ ಗ್ಲಾಸಸ್ನೆಲ್ಲ ಅದ್ದಿಟ್ಕೊಂಡ್ರೆ ಲೋಟದಿಂದ ಈ ಕುಲ್ಫಿನ ತೆಗೆಯೋದು ತುಂಬಾ ಈಸಿ ಆಗುತ್ತೆ. ನಾನು ಯಾವ ಪ್ರೊಸೀಜರಲ್ಲಿ ಮಾಡಿ ತೋರಿಸಿದ್ದೀನೋ ನೀವು ಅದೇ ಥರ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಕೂಡ ಡೈಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ನೋಡಿದ್ರಲ್ವ ಎಷ್ಟು ಸಿಂಪಲ್ ರೆಸಿಪಿ ಅಂತ ಹೇಳಿ. ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಎಲ್ಲೂ ಹೊರಗಡೆ ಹೋಗ್ದಿರಾ, ಮನೆಯಲ್ಲೇ ಏನೇನು ಬೇಕು ಎಲ್ಲನೂ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ರಿಕ್ವೆಸ್ಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್. ಇದನ್ನೆಲ್ಲ ಹಾಕ್ತೀನಿ ವಿಡಿಯೋದಲ್ಲಿ. ಏನು ಮಾಡ್ತೀರಾ ಅವಾಗ? ನೀವು ಮಾತಾಡ್ತಿರೋದೆಲ್ಲ ಹಾಕ್ತೀನಿ, ನೀವು ಮುಂದೆ ತೋರಿಸಲ್ಲ ನಾನು. ಅಲ್ಲಿ ಇರಿ, ಒಂದು ನಿಮಿಷ, ನಾನು ಮುಗಿಸಿಲ್ಲ ಇನ್ನು ವಿಡಿಯೋ. ಸುಮ್ಮನೆ ಹೋಗ್ರಿ, ಹೋದ್ರೆ ಸರಿ. ಈಗ ವಿಡಿಯೋ ಮುಗ್ದಿಲ್ಲ ಕಣಪ್ಪ, ಲೆಂತಿ ಆಗುತ್ತೆ. ಎಷ್ಟಕ್ಕೆ ತಲೆಯೆಲ್ಲ ನೋವು ಬಂದು ಹೋಗುತ್ತೆ ಮರೆಯ. ಮುಗೀತು.